ಎಲ್ರೂ ನಮಸ್ಕಾರ. ಎಷ್ಟೊಂದು ಜನ ಯಾಕೆ ಮುಂದೆ ಹೋಗೋದಿಲ್ಲ, ಯಾಕೆ ಯಶಸ್ವಿ ಆಗೋದಿಲ್ಲ ಜೀವನದಲ್ಲಿ ಅಂದರೆ, ಅವರು ತಾವು ಕೈಗೊಂಡ ಒಂದು ತಪ್ಪು ನಿರ್ಧಾರಗಳನ್ನ ಯಾವಾಗಲೂ ಅದನ್ನೇ ಜಸ್ಟಿಫೈ ಮಾಡ್ಕೋತಾ ಇರ್ತಾರೆ. ಇಲ್ಲ, ನಾನು ಮಾಡಿದ್ದೇ ಸರಿ ಇತ್ತು ಅಂತ ಅವ್ರು ತಪ್ಪು ಅಂತ ಅನ್ಕೊಳ್ಳೋದಿಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಓದೋದು ಬಿಟ್ಟು ಯಾವುದಾದ್ರೂ ಒಂದು ನಮ್ಮ ಅಂಕಲ್ ಫಂಕ್ಷನ್ ಇತ್ತು ಅಂತ ಹೋದ, ಇಲ್ಲ ನಮ್ಮ ಅಮ್ಮ ಕೆಲಸ ಮಾಡೋಕೆ ಹೇಳಿದ್ಲು ಅಂತ ಹೋದ, ಏನೋ ಒಂದು ಟೈಮ್ ವೇಸ್ಟ್ ಮಾಡೋಕ್ಕೆ ಹುಡುಕ್ತಾರೆ. ಯಾಕಪ್ಪ ಓದಲಿಲ್ಲ ಅಂತ ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಾರೆ, ಜಸ್ಟಿಫಿಕೇಶನ್ ಮಾಡ್ಕೋತಾರೆ ಅದನ್ನು. ಹೀಗಾಗಿ ಅವರು ಎಂದಿಗೂ ಬ್ರೈಟ್ ಆಗೋದಿಲ್ಲ. ಅದೇ ಥರ ಒಬ್ಬ ಯಾರೋ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾರಾದರೂ ಹೇಳಿದರೆ ಅವ್ರು ಕೆಲಸ ಮಾಡೋದಿಲ್ಲ, ತಮ್ಗೆ ಏನು ಕೆಲಸ ಮಾಡಬೇಕು ತಮ್ಮ ಅಭಿವೃದ್ಧಿಗೆ ಮಾಡೋದಿಲ್ಲ. ಯಾಕಂದರೆ ನಂಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತು, ನನಗೆ ಮೂವಿ ನೋಡಲಿಕ್ಕಿತ್ತು, ಏನೋ ಒಂದು ಎಕ್ಸ್ಕ್ಯೂಸ್ ಮತ್ತು ಜಸ್ಟಿಫೈ ಮಾಡ್ಕೋತಾರೆ. ನಾನು ಇದು ಮಾಡಬೇಕು, ನಾನು ನನಗೋಸ್ಕರ ನನ್ನ ಟೈಮ್ ಈ ತೆಗಿಬೇಕು, ಸುಮ್ಮನೆ ಜಸ್ಟಿಫೈ ಮಾಡ್ಕೋತಾರೆ. ಅಂದರೆ ತಾವು ಮಾಡಿದ ತಪ್ಪು ಸಮಯ ವ್ಯರ್ಥಗಳನ್ನು ಕೂಡ ಜಸ್ಟಿಫಿಕೇಶನ್ ಮಾಡ್ತಾ ಹೋದಂಗೆ ಅವರಿಗೆ ತಾವು ಪ್ರಯಾರಿಟೀಸ್ ಗೊತ್ತಾಗೋದಿಲ್ಲ. ನಾನು ಹೆಂಗೆ ಬೆಳಿಬೇಕು, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇದನ್ನು ಜಸ್ಟಿಫೈ ಮಾಡ್ಕೋಬಾರ್ದು, ನನಗೇನು ಬೆಳವಣಿಗೆಗೆ ಇಂಪಾರ್ಟೆಂಟು ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಯಾವಾಗಲೂ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿ ಒಬ್ಬನು ಹೆಲ್ದಿ ಆಗಬೇಕು ಅನ್ನೋನು ಯಾಕೆ ಹೋಗೋದಿಲ್ಲ ಅಂದರೆ, ಒಂದೇನೋ ಚಳಿ ಇದೆ ಇವತ್ತು, ನಾನು ಜಾಸ್ತಿ ಮಲ್ಕೋತೀನಿ ಅದಕ್ಕೆ ವಾಕಿಂಗ್ ಹೋಗೋದಿಲ್ಲ, ಇಲ್ಲ ನಾನೇನೋ ಬೇರೆ ಕೆಲಸ ಮಾಡೋದಿತ್ತು ಅಂತ ಸುಮ್ಮನೆ ಎಕ್ಸ್ಕ್ಯೂಸ್ ಕೊಡ್ತಾನೆ. ಹೀಗಾಗಿ ಅವನು ಹೆಲ್ತ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಿಲ್ಲ, ಜಿಮ್ಮನ್ನು ಮಿಸ್ ಮಾಡ್ತಾ ಹೋಗ್ತಾನೆ. ಜಸ್ಟಿಫಿಕೇಷನಲ್ಲೇ ನಾವು ಎಕ್ಸ್ಪರ್ಟ್ ಆಗಬಾರ್ದು. ನಾವು ಮಾಡಿದ ತಪ್ಪು ಕೆಲಸಗಳನ್ನೇ ನಾವು ಜಸ್ಟಿಫೈ ಮಾಡಿ ಅದನ್ನೇ ನಾವು ಡಿಫೆಂಡ್ ಮಾಡ್ಕೋಬಾರ್ದು. ನಮಗೇನು ಒಳ್ಳೆಯದು ಅಂತ ನೋಡಿಕೊಂಡು ಅದನ್ನು ಕಷ್ಟಪಟ್ಟು ಮಾಡಬೇಕು. ಆವಾಗ ನಾವು ಒಂದು ಒಳ್ಳೆಯ ಹಾದಿಯಲ್ಲಿ ಇರ್ತೇವೆ.